ದರ್ಶನ್ ವಿರುದ್ಧ ಸುಳ್ಳು ಆರೋಪ ಪೊಲೀಸರು ಸೃಷ್ಟಿಸಿದ್ದಾರೆ ಅಂತ ಕನ್ನಡ ಒಕ್ಕೂಟ ಈಗ ಪೊಲೀಸರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಯಶ್ ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕ ಈಗ ಮುಂದೂಡಲಾಗಿದೆ. ಯಾಕೆ ಮುಂದೂಡಲಾಯಿತು ಎನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ದರ್ಶನ್ ಅವರ ಪರ ಈಗ ಯಾಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಆರೋಪಿಗಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬಳಿಕ ಈ ಕೇಸ್ನಲ್ಲಿದ್ದ ಎಲ್ಲ ಆರೋಪಿಗಳು ಮತ್ತೆ ಜೈಲು ಪಾಲಾದರು. ರೇಣುಕಾಸ್ವಾಮಿ ಪ್ರಕರಣದ ರಾಜ್ಯಾದ್ಯಂತ ಸಂಚಲನ ಕೂಡ ಮೂಡಿಸಿತ್ತು. ಆದರೆ ಈಗ ಆ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕೇಸ್ನ ತನಿಖಾಧಿಕಾರಿ ವಿರುದ್ಧ ಪ್ರಕರಣದ ಆರೋಪಿ ಪರ ವಕೀಲರು ಕೋರ್ಟ್ ಮೊರೆ ಹೋಗಿದ್ದಾರೆ. ಮಹಜರು ಸಂದರ್ಭದಲ್ಲಿ ತೆಗೆದ ಚಿತ್ರಣ ಬದಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ ರೀತಿಯಲ್ಲಿಲ್ಲ. ಹಾಗಾಗಿ ತನಿಖಾಧಿಕಾರಿ ಮೇಲೆ ಪ್ರಕರಣ ದಾಖಲಾಗಬೇಕು ಎಂದು ಕೋರ್ಟ್ ಮೊರೆ ಹೋಗಲಾಗಿದೆ. ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಿದ ದಿನದಿಂದಲೂ ಕೂಡ ಯಾರು ತಪ್ಪು ಯಾರು ಸರಿ ಅನ್ನೋ ಚರ್ಚೆ ನಡೆಯುತ್ತಲೇ ಇದೆ. ಈ ಚರ್ಚೆಯನ್ನು ಹೊಸದೇನಲ್ಲ. ತನಿಖೆ ಸರಿಯಾಗಿ ಆಗಿಲ್ಲ ಏನೋ, ಷಡ್ಯಂತ್ರ ನಡೆದಿದೆ ಎಂಬ ಅಭಿಪ್ರಾಯವು ಅನೇಕರದಾಗಿತ್ತು. ಮತ್ತೊಂದೆಡೆ ಪೊಲೀಸರ ತನಿಖೆಯ ಮೇಲೆಯೇ ಹಲವಾರು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮಾರ್ಚ್ 11ರಂದು ದರ್ಶನ್ ಪರ ಈಗ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ. ಇದರ ನಡುವೆ ಇದೀಗ ಎಸಿಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ದರ್ಶನ್ ವಿರುದ್ಧ ತನಿಖೆ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆಂಬ ಗಂಭೀರ ಆರೋಪಗಳನ್ನು ಕರ್ನಾಟಕ ಸಮಘಟಕಗಳ ಕನ್ನಡ ಒಕ್ಕೂಟ ಮಾಡಿದೆ. ಅಷ್ಟೇ ಅಲ್ಲದೆ ಮಾರ್ಚ್ 11ರಂದು ಪ್ರತಿಭಟನೆ ಕೂಡ ಮಾಡಲು ಮುಂದಾಗಿದ್ದಾರೆ. ಇನ್ನು ಈ ಕುರಿತಂತೆ ಮಾಹಿತಿ ನೀಡಿರುವ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಪ್ರಮುಖರಾದಂತಹ ನಟರಾಜ್ ಬೊಮ್ಸಂದ್ರ, ನ್ಯಾಯಸಮ್ಮತವಾಗಿ ತನಿಖೆ ನಡೆಯಬೇಕೇ ಹೊರತು ಸುಳ್ಳು ದಾಖಲೆಗಳ ಮೂಲಕ ಯಾರನ್ನು ಸಿಲುಕಿಸಬಾರದು ಎಂದು ಕಿಡಿಕಾರಿದ್ದಾರೆ. ಆರೋಪಿತ ಪೊಲೀಸರು ಇಬ್ಬರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಅನ್ನೋದು ಸಂಘಟನೆಯ ಮುಖ್ಯ ಬೇಡಿಕೆಯಾಗಿರುವಂಥದ್ದು. ನೋಡಿ, ಇನ್ನು ಜೈಲಿನಲ್ಲಿ ಟಿವಿ ಸಿಕ್ಕಿದ್ದಕ್ಕೆ ದರ್ಶನ್ ಕೂಡ ಈಗ ಧನ್ಯವಾದವನ್ನ ಹೇಳ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ತಲೆದಿಂಬು ಮತ್ತು ಟಿವಿಗಾಗಿ ಬೇಡಿಕೆ ಇಟ್ಟಿದ್ರು. ಈಗ ವಿಚಾರಣೆ ವೇಳೆ ವಿಡಿಯೋ ಕಾನ್ಫರೆನ್ಸ್ ಬದಲಿಗೆ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗುವಂತಹ ಅನುಮತಿ ಕೂಡ ಕೋರಲಾಯಿತು. ಇನ್ನು ಜೈಲಿನಲ್ಲಿ ಅಗತ್ಯ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇರುವಂತಹ ದರ್ಶನ್ ಈಗ ಕಾನೂನಿನ ಹೋರಾಟವನ್ನ ಚುರುಕುಗೊಳಿಸಿದ್ದಾರೆ ಮತ್ತು ಕುಟುಂಬದವರನ್ನ ಹತ್ತಿರದಿಂದ ಭೇಟಿ ಮಾಡುವ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಈಗ ಏನು ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಏನು ಪವಿತ್ರ ಗೌಡ ಅವರದು ಮತ್ತು ಇನ್ನೂ ಉಳಿದ ಆರೋಪಿಗಳಿಗೆ ಏನು ವಾರಕ್ಕೊಂದು ಸತೆ ಟ್ರಯಲ್ ಸಂದರ್ಭದಲ್ಲಿ ಅವರಿಗೆ ಊಟ ಬರ್ತಾ ಇತ್ತು. ಈಗ ಕೋರ್ಟ್ ಅದನ್ನು ಕೂಡ ತಿರಸ್ಕಾರ ಮಾಡಿದೆ. ಹಾಗಾಗಿ ಎಲ್ಲರ ಸ್ಥಿತಿ ಕೂಡ ಈಗ ಇನ್ನೂ ಮತ್ತಷ್ಟು ಹದಗೆಟ್ಟಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಮಾರ್ಚ್ 11ರಂದು ಈಗ ದರ್ಶನ್ ಪರ ಏನು ಹೋರಾಟ ಮಾಡಲಿಕ್ಕೆ ಯಾರ್ಯಾರು ಮುಂದಾಗಿದ್ದಾರೆ ಎಲ್ರಿಗೂ ಕೂಡ ದರ್ಶನ್ ಅಭಿಮಾನಿಗಳು ಕೂಡ ಸಾಥ್ ನೀಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಡಿವಾಸ್ ಫ್ಯಾನ್ಸ್ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಎಲ್ರಿಗೂ ಗೊತ್ತಾಗ್ತಾ ಇರುವಂತಹ ವಿಷಯ. ಹಾಗಾಗಿ ಅವರ ಜೊತೆಗೆ ಡಿವಾಸ್ ಫ್ಯಾನ್ಸ್ ತುಂಬ ದೊಡ್ಡ ಮಟ್ಟದಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ನೋಡಬೇಕು ಮಾರ್ಚ್ 11ರಂದು ಯಾವ ಥರ ಹೋರಾಟ ನಡೆಯುತ್ತೆ, ಮತ್ತು ದರ್ಶನ್ಗೆ ನಿಜವಾಗ್ಲೂ ಅನ್ಯಾಯ ಆಗ್ತಿದೆಯಾ, ಮತ್ತು ವಿಚಾರಣೆಯಲ್ಲಿ ಏನಾದರೂ ಮತ್ತು ಮಹಜೂರು ವೇಳೆಯಲ್ಲಿ ಏನಾದರೂ ತಪ್ಪು ನಡೆದಿದೆಯಾ ಎನ್ನುವಂತಹ ವಿಚಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದು ಈಗ ಸದ್ಯ ಮಟ್ಟಿಗೆ ಈಗ ದರ್ಶನ್ ಪರ ಹೋರಾಟ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಕೂಡ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇನ್ನು ನೋಡಿ, ಯಶ್ ಟಾಕ್ಸಿಕ್ ಚಿತ್ರದ ಒಂದು ದಿನಾಂಕ ಮಾರ್ಚ್ 19ಕ್ಕೆ ಇತ್ತು. ಆದರೆ ಈಗ ಜೂನ್ 4ರಂದು ಈಗ ಚಿತ್ರತಂಡ ಮುಂದೂಡಿಕೆ ಮಾಡಿದೆ. ಯಾಕೆ ಈ ದಿನಾಂಕವನ್ನು ಯಶ್ ಟಾಕ್ಸಿಕ್ ಚಿತ್ರದ ತಂಡ ಯಾಕೆ ಈ ದಿನಾಂಕವನ್ನು ಮುಂದೂಡಣೆ ಮಾಡಲಾಯಿತು ಅನ್ನೋದನ್ನು ನೋಡೋದಾದರೆ ನೋಡಿ, ಈಗ ಸದ್ಯ ಜಗತ್ತಿನಲ್ಲಿ ಸಾಕಷ್ಟು ದೇಶಗಳು ಯುದ್ಧ ಅಂತ ಸಾಯ್ತಿದ್ದಾರೆ. ಹಾಗಾಗಿ ನಮ್ಮ ಯಶ್ ಈಗ ದೊಡ್ಡ ಬಜೆಟಿನ ಸಿನಿಮಾ ಮಾಡಿರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮಾತ್ರವಲ್ಲ, ನಮ್ಮ ಭಾರತಕ್ಕೆ ಮಾತ್ರವಲ್ಲ, ಇಡೀ ವರ್ಲ್ಡ್ಗೆ ಆ ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ಆ ಸಿನಿಮಾದ ಮೇಲೆ ಈ ಒಂದು ಯುದ್ಧದ ಒಂದು ಪರಿಣಾಮ ಬೀರಬಾರ್ದು. ಯಾಕಂತಂದರೆ ಎಲ್ಲ ದೇಶಗಳಲ್ಲೂ ಕೂಡ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ದುಬೈಗಳಲ್ಲಿ ಎಲ್ಲ ಜಾಸ್ತಿ ಟಾಕ್ಸಿಕ್ ಚಿತ್ರವನ್ನು ನೋಡುವ ಒಂದು ಸಾಧ್ಯತೆ ಇರುವುದರಿಂದ ಈ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ರೆ ಯಾರು ಕೂಡ ಸಿನಿಮಾ ಕಡೆ ಬರೋದಿಲ್ಲ ಎನ್ನುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡು
ಸಾಕಷ್ಟು ದೊಡ್ಡ ಬಡ್ಜೆಟಿನ ಸಿನಿಮಾವಾಗಿರೋದ್ರಿಂದ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದ್ರಿಂದ ಈ ಒಂದು ಪರಿಣಾಮ ಸಿನಿಮಾದ ಮೇಲೆ ಬೀರಬಾರ್ದು ಎನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಈಗ ಸಿನಿಮಾ ತಂಡ ಜೂನ್ 4ರಂದು ಬಿಡುಗಡೆಯನ್ನು ದಿನಾಂಕವನ್ನು ಚೇಂಜ್ ಮಾಡಿರುವಂಥದ್ದು. ಮಾರ್ಚ್ 19ಕ್ಕೆ ಸಿನಿಮಾ ಬಿಡುಗಡೆ ಆಗಿತ್ತು. ಈಗ ಯಶ್ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಯಶ್ನ ಮತ್ತು ಟಾಕ್ಸಿಕ್ನ ಇಡೀ ಒಂದು ಸಿನಿಮಾದ ಮೂಲಕ ಥಿಯೇಟರ್ಗಳಲ್ಲಿ ಕಣ್ತುಂಬಿಕೊಳ್ಳುವಂಥ ಅವಕಾಶ ನಿರೀಕ್ಷೆಯಲ್ಲಿದ್ದರೂ ಯಶ್ ಫ್ಯಾನ್ಸ್ ಈಗ ಇನ್ನೂ 3 ತಿಂಗಳ ಕಾಲ ಈಗ ಯಶ್ನ ನೋಡಲಿಕ್ಕೆ ವೆಯ್ಟ್ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಪರಿಸ್ಥಿತಿ ಹಾಗಿರುವುದರಿಂದ ವರ್ಲ್ಡ್ ವೈಡಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಯುದ್ಧದ ಭೀತಿ ಇರುವುದರಿಂದ ಈಗ ಯಶ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಇನ್ನೂ ಹೆಚ್ಚಿನದಾಗಿ ಹೇಳೋದಂದರೆ ಮತ್ತೆ ಧುರಂಧರ್ ಸಿನಿಮಾ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಸಿನಿಮಾಗಳಿಗೆ ಈಗ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಶ್ ಟಾಕ್ಸಿಕ್ ಚಿತ್ರ ಈಗ 3 ತಿಂಗಳ ಮುಂದೂಡಿಕೆ ಆಗಿರೋದ್ರಿಂದ ಈಗ ಕೆಲವು ಸಿನಿಮಾಗಳು ಈಗ ಮತ್ತೆ ರಿಲೀಸ್ಗೆ ಮುಂದಾಗ್ತಾ ಇರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.